ನಮ್ಮದೇ ಗದ್ದೆ ಇದು. 4 ಎಕರೆ ಗದ್ದೆ ಇದೆ. BKB ಅಂತೇಳೋ ಒಂದು ವೆರೈಟಿಯನ್ನು ನಾವು ಬೆಳೀತಾ ಇದ್ದೇವೆ. BKBಯ ಒಂದು ಗುಣ ಏನು ಅಂದರೆ ಅದು ಸುಮಾರು ಒಂದು 5 ಫೀಟಷ್ಟು ಹೈಟ್ ಬರ್ತದೆ, ಒಂದನೇದು. ಎರಡನೇದಾಗಿ ಹುಲ್ಲು ನಮಗೆ ಜಾಸ್ತಿ ಸಿಗುತ್ತೆ. ಇನ್ನೊಂದು ಊಟಕ್ಕೆ ಭಾಳ ಶ್ರೇಷ್ಠವಾದ್ದು. ಸಾಧಾರಣ ಇದು ನಮ್ಮ ಇಲ್ಲಿದು ಲೋಕಲ್ ತಳಿ ಇದು. ಹಾಗೆ ಇಳುವರಿಯೂ ತೊಂದರೆ ಇಲ್ಲ, ಭಾಳ ಹೈ ಈಲ್ಡ್ ಅಲ್ಲದಿದ್ದರೂ ಉತ್ತಮ ಇಳುವರಿ ಬರ್ತದೆ. ನಾವು ಒಂದು ಎಕರೆಗೆ ಸುಮಾರು ಒಂದು 25 ಕ್ವಿಂಟಾಲಷ್ಟು ನಾವು 20 ಕ್ವಿಂಟಾಲಷ್ಟು ನಾವು ಭತ್ತವನ್ನು ತೆಗಿಬೋದು. 20 ಕ್ವಿಂಟಾಲ್ ಅಂದರೆ ಸುಮಾರು ಒಂದು 40 ಬಟ್ಟಿವರೆಗೆ ನಮಗೆ BKB ತಳಿಯಲ್ಲಿ ನಾವು ತೆಗಿಬೋದು. ಇನ್ನೊಂದು, ನಮಗೆ ದನಗಳು ಹೆಚ್ಚಿರೋದರಿಂದ ಹುಲ್ಲುಗಾಗಿ ನಾವು ಸಣ್ಣ ಗಿಡ್ಡ ಬೆಳೆಯನ್ನು ಮಾಡಿದ್ರೆ ನಮಗೆ ಹುಲ್ಲು ಎತ್ತೋದಿಲ್ಲ. ಹಾಗಾಗಿ ನಾನು ಹೈಟ್ ವೆರೈಟಿಯನ್ನು ನಾನು ಮಾಡ್ತಾಯಿದ್ದೇನೆ. ಆಮೇಲೆ ಇಲ್ಲಿನ ಒಂದು ವಾತಾವರಣಕ್ಕೆ ಮಳೆ ಜಾಸ್ತಿ, ಇಲ್ಲಿನ ಒಂದು ವಾತಾವರಣಕ್ಕೆ ಇದು ಸೂಟೇಬಲ್ ತಳಿ ಅಂದರೆ BKB ತಳಿ ಒಳ್ಳೆ ಸೂಟೇಬಲ್ ಅಂತ ಹೇಳ್ಬೋದು. ಅಲ್ಲಿ ಇದರಲ್ಲಿ ಯಾಂತ್ರೀಕೃತ ಏನಾದರೂ ಬಳಸ್ತಾರೆ ಸರ್? ಇದರಲ್ಲಿ ಯಾಂತ್ರೀಕೃತ ಬಳಸೋಕ್ಕಾಗ ಈಗ ನಾಟಿ ಮಾಡ್ತಾರೆ, ಯಾಂತ್ರೀಕೃತ ನಾಟಿ ಬಂದಿದೆ, ಯಾಂತ್ರೀಕೃತ BKB ಒಂದು ವೆರೈಟಿಗೆ ಯಾಂತ್ರೀಕೃತದಲ್ಲಿ ಬಳಕೆ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಯಾಂತ್ರೀಕೃತದಲ್ಲಿ ಬಳಕೆ ಮಾಡಬೇಕಂದ್ರೆ ಗಿಡ್ಡ ಬೆಳೆ ಆಗಬೇಕು. ನಮಗೆ ಒಂದನೇ ಪೈರು ಹಾಕಬೇಕಾದ್ರೂ ಅದು ಗಿಡ್ಡ ಇರಬೇಕು. ಬಟ್ BKB ಹಾಗಲ್ಲ. BKB ನಾವು ಸಸಿ ಮಾಡಿದಾಗಲೇ ಅದು ಸುಮಾರು 1.5 ಅಡಿ ಅಷ್ಟು ಹೈಟ್ ಬಂದುಬಿಟ್ಟಿರ್ತದೆ. 1 ಅಡಿಯಿಂದ ಮೇಲೆ ಸಸಿಯೇ ಇರ್ತದೆ. ಅದು ಬರೀ 30 ದಿನಕ್ಕೆ ಅದು ಸುಮಾರು 1ರಿಂದ 1.5 ಅಡಿ ತನಕ ಹೈಟ್ ಬರ್ತದೆ. ಸೊ ಆ ಒಂದು ವಿಶೇಷ ಗುಣ ಇರೋದರಿಂದ ನಮಗೆ ಯಾಂತ್ರೀಕರಣ ಬಳಕೆ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಏನಂದರೆ ಇದು ಹೈಟ್ ಹೋಗ್ತಾ ಇದು ಇನ್ನೂ ಬಿದ್ದು ಬಿಡ್ತದೆ. ಸೊ ನಮಗೆ ತೆನೆ ಎಲ್ಲ ಬಂದ ಮೇಲೆ ಇದು ಬೀಳ್ತದೆ. ಸೊ ಬೀಳುವ ವೆರೈಟಿಗಳಿಗೆ ಮಿಷಿನ್ ಕಟಿಂಗ್ ಬರಲ್ಲ. ಯಾಕೆಂದರೆ ಸಣ್ಣ ವೆರೈಟಿಗೆ ಅವರು ಮಿಷಿನ್ ಆಗೋದು. ಸೊ ಆ ಥರದ್ದೇ ಮಿಷಿನ್ ಆಗೋದು. ನನಗೆ ಏನೋ ಲೇಬರ್ಸ್ ಹೆಚ್ಚಿದ್ದಾರೆ. ಸೊ ಹಾಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನೆಲ್ಲ ಈ ನಿಮ್ಮ ಊಟಕ್ಕೂ ಮತ್ತು ಈ ದನಗಳ ಇದಕ್ಕೂ ಮೇವಿಗೆ ತೊಂದರೆ ಇಲ್ಲ.